ಭವ್ಯ ಗೌಡ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಗೀತಾ ಸೀರಿಯಲ್ ಮುಖಾಂತರವಾಗಿ ಎಲ್ರಿಗೂ ಪರಿಚಿತವಾದವರು. ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಆ್ಯಕ್ಟಿಂಗನ್ನು ಮಾಡಿದ್ರೂ ಕೂಡ ಫೇಮಸ್ ಆಗಿದ್ದು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂಥ ಗೀತಾ ಸೀರಿಯಲ್ ಮುಖಾಂತರವಾಗಿಯೇ. ಗೀತಾ ಸೀರಿಯಲ್ ಮಾಡಬೇಕಾದ್ರೇ ಅಲ್ಲಿನ ಹೀರೋ ಧನುಷ್ ಜೊತೆಗೆ ಇವರಿಗೆ ಲವ್ ಇದೆ, ಇಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ. ಗೀತಾ ಸೀರಿಯಲ್ನ ಹೀರೋ ಮತ್ತು ಹೀರೋಯಿನ್ ತುಂಬ ವರ್ಷಗಳಿಂದ ಲವ್ ಮಾಡ್ತಿದ್ದಾರೆ, ಅವರಿಬ್ಬರು ಮದುವೆ ಅಂತೆ ಅಂತ ಸುದ್ದಿ ಆಗಿತ್ತು. ಅದಾದಮೇಲೆ ಧನುಷ್ ಅವರ ಮದುವೆ ಆದಮೇಲೆ ಎಲ್ಲರೂ ಅದನ್ನು ಮಾತಾಡೋದು ಬಿಟ್ಟರು. ಇನ್ನು ಬಿಗ್ ಬಾಸಿಗೆ ಬಂದಮೇಲೆ ತ್ರಿವಿಕ್ರಮ್ ಜೊತೆಗೆ ಭವ್ಯರನ್ನು ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ವಿಷಯ ಏನು ಅಂತಂದರೆ, ಸುಮಾರು 5 ವರ್ಷಗಳಿಂದ ಒಬ್ಬ ಹುಡುಗನನ್ನು ಮನಸಾರೆ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದಾರೆ ಭವ್ಯ ಗೌಡ. ಅದೇ ಹುಡುಗನನ್ನು ಮದುವೆ ಕೂಡ ಆಗಲಿದ್ದಾರೆ. ಚಿಕ್ಕಮಗಳೂರು ಮೂಲದ ಹುಡುಗನನ್ನು ಭವ್ಯ ಗೌಡ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ದಾರೆ. ಇತ್ತೀಚೆಗೆ ಚಿಕ್ಕಮಗಳೂರಿಗೆ ಒಂದು ಮದುವೆಗೆ ಹೋದಾಗ ಹುಡುಗನ ಜೊತೆಗೆ ಸಮಯ ಕಳೆದು ಕೈ ಹಿಡಿದು ಫೋಟೋವನ್ನು ಕೂಡ ಹಾಕಿದ್ರು. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೀಗ ಅದೇ ಹುಡುಗ ಭವ್ಯನಿಗಾಗಿ ಬಿಸ್ನೆಸ್ ಒಂದನ್ನು ತೆರೆದುಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಅವರು ಮತ್ತು ಅವರ ಅಕ್ಕ ಗ್ರ್ಯಾಂಡ್ ಆಗಿ ಹೂವಿನ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಹಾಗಿದ್ರೆ ಆ ಹುಡುಗ ಯಾರು, ಯಾವಾಗ ಮದುವೆ, ಯಾವಾಗ ಪರಿಚಯ ಆಯಿತು, ಹೇಗೆ ಲವ್ ಆಯಿತು, ಇವರಿಬ್ಬರಿಗೆ ಎಷ್ಟು ವರ್ಷ ವಯಸ್ಸಿನ ಅಂತರ ಇದೆ, 5 ವರ್ಷದಿಂದ ಲವ್ ಮಾಡ್ತಿದ್ರು, ತ್ರಿವಿಕ್ರಮ್ ಜೊತೆಗೆ ಬಿಗ್ ಬಾಸ್ನಲ್ಲಿ ಫ್ಲರ್ಟ್ ಮಾಡಿದ್ರ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಭವ್ಯ ಗೌಡ ಬಿಗ್ ಬಾಸ್ನಲ್ಲಿ ಫೇಮಸ್ ಆದರು. ಬಿಗ್ ಬಾಸ್ನಲ್ಲಿ ಇವರನ್ನು ನೋಡಿ ಅತಿ ಹೆಚ್ಚು ಜನ ಉರ್ಕೊಂಡಿದ್ದು ಇದೆ, ಇರಿಟೇಟ್ ಆಗಿದ್ದೂ ಇದೆ, ಅದೇ ರೀತಿಯಾಗಿ ಫ್ಯಾನ್ಸ್ ಆಗಿದ್ದು ಕೂಡ ಇದೆ. ಕೆಲವರಿಗೆ ಭವ್ಯ ಇಷ್ಟ ಆಗದೆ ಇದ್ರೂ ಕೆಲವರಿಗೆ ಇಷ್ಟ ಆಗಿದ್ದೂ ಇದೆ. ಆದರೆ ಕರ್ಣ ಸೀರಿಯಲ್ ಪ್ರಾರಂಭ ಆದಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಭವ್ಯ ಇಷ್ಟ ಆಗ್ತಿದ್ದಾರೆ. ಭವ್ಯ ಆ್ಯಕ್ಟಿಂಗ್ ಕೂಡ ಇಂಪ್ರೂವ್ ಆಗಿದೆ. ಗೀತಾಗೂ ಮತ್ತು ಈಗ ಬರ್ತಾ ಇರುವಂಥ ಕರ್ಣಗೂ ಇವ್ರ ಆ್ಯಕ್ಟಿಂಗ್ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಅಂತ ಅನಿಸುತ್ತೆ. ತುಂಬ ಜನ ಸುಮ್ಮನೆ ಭವ್ಯರನ್ನು ಹೇಟ್ ಮಾಡಿದ್ರೇನೋ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಹಾರ್ಟ್ಲಿ ಒಳ್ಳೆ ಹುಡುಗಿ ಅಂತ, ಜೊತೆಗೆ ಆ್ಯಕ್ಟಿಂಗ್ ಮಾಡೋ ನಮ್ರತೆ ಕೂಡ ಹೇಳಿದ್ರು. ಹೀಗೆ ಅನೇಕರು ಭವ್ಯರನ್ನು ಈಗ ಇಷ್ಟಪಡೋಕೆ ಶುರು ಮಾಡಿದ್ದಾರೆ. ಈಗ ಕೆರಿಯರ್ ಕೂಡ ಗ್ರೋತ್ ಆಗ್ತಾ ಇದೆ. ಕರ್ಣ ಸೀರಿಯಲ್ ಇವ್ರಿಗೊಂಥರ ಇವ್ರ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೆ ಹೆಸರು, ಒಳ್ಳೆ ಅಭಿನಯ, ಒಳ್ಳೆ ಪಾತ್ರ ಎಲ್ಲವೂ ಪ್ಲಸ್ ಆಗ್ತಾ ಇರೋದ್ರಿಂದ ಮುಂದೆ ಹೊಸ ಹೊಸ ಅವಕಾಶಗಳು ಸಿಗಬಹುದು. ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ, ಡ್ಯಾನ್ಸು ಕೂಡ ಚೆನ್ನಾಗಿ ಮಾಡ್ತಾರೆ, ಅಭಿನಯವೂ ಪರ್ಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಸಿನಿಮಾಗಳಲ್ಲೂ ಕೂಡ ಆಫರ್ ಬರ್ಬೋದು, ಸಿನಿಮಾದಲ್ಲೂ ಕೂಡ ನಟಿಯಾಗಿ ನಟಿಸ್ಬೋದು. ಇದೆಲ್ಲದರ ಮಧ್ಯೆ ಅವರು ಇತ್ತೀಚೆಗೆ ಹೂವಿನ ಅಂಗಡಿಯ ಬಿಸ್ನೆಸ್ ಒಂದನ್ನು ಶುರು ಮಾಡಿದ್ರು. ಅವರ ಅಕ್ಕನ ಜೊತೆಗೆ ಸೇರಿಕೊಂಡು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ರು. ಬೊಕ್ಕೆ ಮಾಡಿಕೊಡುವಂಥದ್ದು, ಅಂದರೆ ಹೂವಿನ ಅಂಗಡಿ ಅಂದರೆ ನಾರ್ಮಲ್ ಆಗಿ ಎಲ್ಲರೂ ನಾವು ಬೀದಿ ಬದಿ ನೋಡ್ತೀವಲ್ಲ ಆ ಥರ ಅಲ್ಲ. ಇದು ಸೆಲೆಬ್ರಿಟಿಗಳ ಬೊಕ್ಕೆ ಶೋರೂಮ್ ರೀತಿಯಲ್ಲಿ ಫೇಮಸ್ ಆಗಿದೆ. ಅನೇಕ ಸೆಲೆಬ್ರಿಟಿಗಳು ಈ ಶೋರೂಮಿಗೆ ಬಂದು ಬೊಕ್ಕೆಯನ್ನು ತೆಗೆದುಕೊಳ್ತಾರೆ, ಮದುವೆ ಸಮಾರಂಭಗಳಿಗೆ ಬುಕ್ಕಿಂಗ್ ಮಾಡ್ತಾರೆ. ಈ ಥರ ಹೈಲಿ ಪಾಶ್ ಆಗಿರುವಂತಹ, ತುಂಬಾ ಗ್ರ್ಯಾಂಡ್ ಆಗಿರುವ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ರಿಚ್ ಆಗಿರುವ ಒಂದು ಹೂವಿನ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಸೊ ಇದು ಭವ್ಯ ಗೌಡ ಅವರ ಇತ್ತೀಚಿನ ಹೊಸ ಬಿಸ್ನೆಸ್. ಇತ್ತೀಚೆಗೆ ತಾನೇ ಅದಕ್ಕೆ ಅಂತ ಇವರು ಮತ್ತು ಇವರ ಅಕ್ಕ ಸೇರಿ ಫೋಟೋ ಶೂಟ್ ಮಾಡಿಸಿದ್ರು. ಹೊಸದಾಗಿ ಬಿಸ್ನೆಸ್ ಒಂದನ್ನು ಶುರು ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಹಾರೈಕೆ ಬೇಕು ಅನ್ನುವಂಥ ಪೋಸ್ಟ್ ಒಂದನ್ನು ಕೂಡ ಹಾಕಿದರು. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಿಗ್ ಬಾಸ್ ಆದಮೇಲೆ ಭವ್ಯ ಬಿಸ್ನೆಸ್ಸಿಗೆ ಇಳಿದು ಬಿಟ್ರು. ಕರ್ಣ ಸೀರಿಯಲ್ ನಂತರ ಬಿಗ್ ಬಾಸ್ ನಂತರ ಬಿಸ್ನೆಸ್ಸಿಗೆ ಇಳಿದ್ರು. ಒಳ್ಳೆ ದುಡ್ಡಾಗಿರಬೇಕು, ಅಥವಾ ಕಾಂಟ್ಯಾಕ್ಟ್ ಬೆಳೆದಿರ್ಬೋದು, ಅಥವಾ ಧೈರ್ಯ ಮಾಡಿದ್ದಾರೆ. ಹುಡುಗಿಯರು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾರೆ ಅಂತಂದರೆ ಅವರ ಪರವಾಗಿ ಎಲ್ಲರೂ ಕೂಡ ಇರಬೇಕು. ಹೆಣ್ಮಕ್ಳು ನಿಜವಾಗ್ಲೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಬೆಳಿಬೇಕು ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಿದೆ. ಆದರೆ ಈಗ ಗೊತ್ತಾಗ್ತಿರೋ ಮಾಹಿತಿ, ಭವ್ಯ ಅವರ ಬ್ಯಾಕ್ ಬೋನ್ ಅವರ ಬಾಯ್ ಫ್ರೆಂಡ್. ಹೌದು, ಸುಮಾರು 5 ವರ್ಷಗಳಿಂದ ಭವ್ಯ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ. ಇದನ್ನು ಖುದ್ದಾಗಿ ಭವ್ಯ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ರು. ಇತ್ತೀಚೆಗೆ ಅವರ ಕಸಿನ್ ಒಬ್ಬರ ಮದುವೆ ಕಾರ್ಯಕ್ರಮ ಚಿಕ್ಕಮಗಳೂರಿನಲ್ಲಿತ್ತು. 3 ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲಿ ಸುತ್ತಾಡಿದಂಥ ಭವ್ಯ ಕಾಫಿ ತೋಟದಲ್ಲಿ ಫೋಟೋಗಳನ್ನು ಮತ್ತು ರೀಲ್ಸ್ಗಳನ್ನು ಶೇರ್ ಮಾಡಿದರು ಮತ್ತು ಅವರು ಜೀಪ್ನಲ್ಲೂ ಕೂಡ ಓಡಾಡಿದರು. ಈ ಸಂದರ್ಭದಲ್ಲಿ ಒಬ್ಬ ಹುಡುಗನ ಕೈಯನ್ನು ಹಿಡಿದು 5 ವರ್ಷಗಳ ಪರಿಚಯ ಅಂತ ಹೇಳಿ ದೃಷ್ಟಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಫೋಟೋ
ಒಂದನ್ನು ಕೂಡ ಶೇರ್ ಮಾಡಿದ್ದು. ಯಾರು ದೃಷ್ಟಿ ಮಾಡಬಾರ್ದು, ನಮ್ಮ ಫ್ರೆಂಡ್ಶಿಪ್ ಅಥವಾ ನಮ್ಮ ರಿಲೇಶನ್ಶಿಪ್ ಹೀಗೆ ಮುಂದುವರಿಯಲಿ ಅನ್ನುವಂಥ ಫೋಟೋ ಒಂದನ್ನು ಶೇರ್ ಮಾಡಿದ್ರು. ಇದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗಿತ್ತು. 5 ವರ್ಷಗಳಿಂದ ಭವ್ಯ ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನೋದು ಆ ಫೋಟೋ ಹಾಕ್ತಾ ಇದ್ದ ಹಾಗೆ ಗೊತ್ತಾಯಿತು. ಆದರೆ ಮದುವೆ ಯಾವಾಗ ಏನು ಎತ್ತ ಅನ್ನೋದನ್ನ ಭವ್ಯ ಹೇಳ್ಕೊಂಡಿಲ್ಲ. ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರು, ಒಂದೇ ಒಂದು ಕಮೆಂಟಿಗೆ ರಿಪ್ಲೈನೂ ಮಾಡಿಲ್ಲ. ಹಾಗೆ ನೋಡಿದ್ರೆ ಭವ್ಯ ಅವರಿಗೆ ಇನ್ನೂ ಇಬ್ಬರು ಅಕ್ಕಂದ್ರು ಇದ್ದಾರೆ. ಅವ್ರುಗಳ ಮದುವೆ ಆಗಬೇಕಾಗಿದೆ. ಸೊ ಭವ್ಯ ಅವರ ಮದುವೆ ಕೊನೆಯದಾಗಿ ಆಗಬಹುದಾದ ಸಾಧ್ಯತೆ ಇದೆ. ಸೊ ಅಕ್ಕನ ಮದುವೆ ಆದ ನಂತರ ಭವ್ಯ ಗೌಡ ಮದುವೆಗೆ ನಿರ್ಧರಿಸಬಹುದು. ಆದರೆ ಎಲ್ರಿಗೂ ಕಾಡ್ತಾ ಇರುವಂಥ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, 5 ವರ್ಷಗಳಿಂದ ರಿಲೇಶನ್ಶಿಪ್ನಲ್ಲಿ ಇದ್ರೆ ತ್ರಿವಿಕ್ರಮ್ ಜೊತೆಗೆ ಬಿಗ್ ಬಾಸ್ನಲ್ಲಿ ಯಾಕೆ ಕ್ಲೋಸ್ ಆಗಿದ್ರು, ತ್ರಿವಿಕ್ರಮ್ ಜೊತೆಗೆ ಯಾಕೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರು ಅಂತ. ಹಾಗೆ ನೋಡಿದ್ರೆ ಭವ್ಯ ಆಗಲಿ ತ್ರಿವಿಕ್ರಮ್ ಆಗಲಿ ನಾವು ಲವ್ ಮಾಡ್ತಾ ಇದ್ದೀವಿ, ಪ್ರೀತಿ ಮಾಡ್ತಾ ಇದ್ದೀವಿ, ಮದುವೆ ಆಗ್ತಾ ಇದ್ದೀವಿ ಅನ್ನೋದನ್ನ ಬಿಗ್ ಬಾಸ್ನಲ್ಲಾಗಲಿ ಅಥವಾ ಹೊರಗಡೆ ಬಂದ್ಮೇಲಾಗಲಿ ಎಲ್ಲೂ ಯಾವತ್ತೂ ಹೇಳ್ಕೊಂಡಿಲ್ಲ. ಸೊ ಒಂದೇ ಮನೆಯಲ್ಲಿ ಬಹುದಿನಗಳ ಕಾಲ ಇರ್ತೀವಿ ಅಂತಂದಾಗ ಯಾರು ಒಬ್ರು ಫ್ರೆಂಡ್ಶಿಪ್ ಬೇಕಾಗತ್ತೆ. ತ್ರಿವಿಕ್ರಮ್ ಜೊತೆಗೆ ಒಳ್ಳೆ ಬಾಂಡಿಂಗ್ ಅನ್ನ ಭವ್ಯ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆಸ್ ಎ ಫ್ರೆಂಡ್ ಆಗಿ ತ್ರಿವಿಕ್ರಮ್ ಜೊತೆಗೆ ಕ್ಲೋಸ್ ಆಗಿದ್ದೀನಿ ಅಂತ ಅನೇಕ ಬಾರಿ ಹೇಳಿದ್ದುಂಟು. ತ್ರಿವಿಕ್ರಮ್ ಕೂಡ ಭವ್ಯ ನಂಗೆ ತುಂಬ ಚಿಕ್ಕವಳು, ನಾನು ಅವಳನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದು ಉಂಟು. ಸೊ ಅಲ್ಲಿಗೆ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಬಿಗ್ ಬಾಸ್ನಲ್ಲಿ ಅಂಥದ್ದೇನು ನಡೀತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ಗಿಂತ ಮುಂಚಿತವಾಗಿ ಒಬ್ಬ ಹುಡುಗನನ್ನ ಮನಸಾರೆ ಇಷ್ಟಪಟ್ಟಿದ್ರು, ಪ್ರೀತಿ ಮಾಡಿದ್ರು ಅಂತ ಅಂದಮೇಲೆ ಅವನ ಜೊತೆ ಮದುವೆ ಆಗಬೇಕು ಅಂತಲೂ ಕೂಡ ನಿರ್ಧರಿಸಿದ್ರು. ಇನ್ನು ಭವ್ಯ ಅವರ ತಂದೆ ತಾಯಿ ಫ್ಯಾಮಿಲಿಯವ್ರಿಗೂ ಕೂಡ ಹುಡುಗನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಹುಡುಗನ ಫ್ಯಾಮಿಲಿಯವ್ರಿಗೂ ಕೂಡ ಭವ್ಯ ಗೌಡ ಮತ್ತು ಹುಡುಗನ ರಿಲೇಶನ್ಶಿಪ್ ಬಗ್ಗೆ ಗೊತ್ತಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅತಿ ಶೀಘ್ರದಲ್ಲೇ ಇನ್ನೊಂದೆರಡು ವರ್ಷದಲ್ಲೇನೆ ಮದುವೆ ಆಗಲಿದ್ದಾರೆ ಅದೇ ಹುಡುಗನ ಜೊತೆಗೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.